ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತು ಅದರ ಬೆಳವಣಿಗೆಗಾಗಿ ಸದೃಢ ನ್ಯಾಯಾಂಗ ವ್ಯವಸ್ಥೆ ಅಗತ್ಯವಾಗಿದೆ. ಇಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯದಾನ ಪ್ರಕ್ರಿಯೆ ಇಡೀ ವ್ಯವಸ್ಥೆಗೆ ಉತ್ಕೃಷ್ಟತೆಯನ್ನು ತಂದುಕೊಡಬೇಕಾದರೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳ ಅಗತ್ಯತೆ ಬೇಕಾಗುತ್ತದೆ ವೀಕ್ಷಕರೇ. ಇಂತಹದೊಂದು ಅಗತ್ಯತೆಯ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಕನಕಪುರದಲ್ಲಿ 43 ವರ್ಷಗಳ ನಂತರ ಹೊಸದೊಂದು ಇಡೀ ರಾಜ್ಯದಲ್ಲೇ ಮಾದರಿಯಾದ ನ್ಯಾಯಾಲಯದ ಕಟ್ಟಡವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವಿಭು ಬಕ್ರೂರವರು ಲೋಕಾರ್ಪಣೆ ಮಾಡಲಿದ್ದಾರೆ. ಇಂದಿನ ಕನಕಪುರ 1982ರಲ್ಲಿ ಕಾನಕಾನಹಳ್ಳಿಯಾಗಿತ್ತು ವೀಕ್ಷಕರೇ. ಅಂದಿನ ಕಾನಕಾನಹಳ್ಳಿಯಲ್ಲಿ ಪ್ರಪ್ರಥಮವಾಗಿ 4 ಜನ ನ್ಯಾಯವಾದಿಗಳಾದ ರಾಮಚಂದ್ರಪ್ಪ, ವಿ ಮಹಾದೇವ್, ಸೋಮರಾಜು ಮತ್ತು ಪುಟ್ಟಮಾದಯ್ಯನವರನ್ನು ಒಳಗೊಂಡ ತಂಡ 1982ರಲ್ಲಿ ಈಗಿನ ಟೌನ್ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವ ನಗರಸಭೆಯ ಕಟ್ಟಡದಲ್ಲಿ ನ್ಯಾಯಾಲಯ ಪ್ರಾರಂಭವಾಯಿತು. ಇಂದಿಗೆ 260 ಜನ ನ್ಯಾಯವಾದಿಗಳನ್ನು ಒಳಗೊಂಡ ವಕೀಲರ ಸಂಘವು ಅಸ್ತಿತ್ವದಲ್ಲಿದೆ. ನಂತರ ಈಗ ನೂತನವಾಗಿ ನಿರ್ಮಾಣವಾಗಿರುವ ತಾಲೂಕು ಕಚೇರಿಯ ಆವರಣದಲ್ಲಿ ಅಂದಿನ ಶಾಸಕರಾದ PGR ಸಿಂಧ್ಯರವರ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಕಟ್ಟಡದಲ್ಲಿ ಬಾಡಿಗೆ ಆಧಾರದ ಮೇಲೆ ಹೊಸ ನ್ಯಾಯಾಲಯದ ಕಟ್ಟಡ ಕಾರ್ಯಾರಂಭ ಮಾಡಿತು. ಇತ್ತೀಚೆಗೆ ಹೊಸ ತಾಲೂಕು ಕಚೇರಿ ನಿರ್ಮಿಸಲು ಇಡೀ ಕಟ್ಟಡದ ತೆರವುಗೊಂಡಿತ್ತು. ನಂತರ ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವ ಹೊಸ ನ್ಯಾಯಾಲಯದ ಕಟ್ಟಡದಲ್ಲಿ ಇಲ್ಲಿಯವರೆಗೆ ಒಟ್ಟು 6 ನ್ಯಾಯಾಲಯಗಳು ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದವು. ಈ ಮಧ್ಯೆ ಕನಕಪುರದ ವಕೀಲರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮೂಲಭೂತ ಅಗತ್ಯ ಸೌಕರ್ಯಗಳನ್ನು ಒಳಗೊಂಡ ನ್ಯಾಯಾಲಯದ ಕಟ್ಟಡಕ್ಕೆ ಬೇಡಿಕೆ ಸಲ್ಲಿಸಿದ್ದರು. ಪೇಟೆಕೆರೆ ಬಳಿ ನೂತನವಾಗಿ 38.5 ಕೋಟಿ ವೆಚ್ಚದಲ್ಲಿ ಒಟ್ಟು 9 ನ್ಯಾಯಾಲಯಗಳು ಏಕಕಾಲದಲ್ಲಿ ಕಲಾಪ ನಡೆಸಲು ಸಹಕಾರಿಯಾಗಲು ನ್ಯಾಯಾಲಯದ ಕಟ್ಟಡವನ್ನು ನಿರ್ಮಿಸಿ ಆಗಸ್ಟ್ 14ರಂದು ಲೋಕಾರ್ಪಣೆಗೆ ಸಿದ್ಧಗೊಳಿಸಿದ್ದಾರೆ ವೀಕ್ಷಕರೇ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಶ್ರೀ ES ಇಂದಿರೇಶ್ ಹಾಗೂ ಪ್ರಧಾನ ರಾಮನಗರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ BV ರೇಣುಕಾರವರ ಸತತ ಮಾರ್ಗದರ್ಶನದೊಂದಿಗೆ ನೂತನವಾಗಿ ಕನಕಪುರದಲ್ಲಿ ಹೊಸದೊಂದು ನ್ಯಾಯಾಲಯದ ಕಟ್ಟಡ 4 ಎಕರೆ ಜಾಗದಲ್ಲಿ ಲೋಕಾರ್ಪಣೆಗಾಗಿ ಕಾದಿದೆ. ಆಗಸ್ಟ್ 14ರಂದು ಜಿಲ್ಲಾ ನ್ಯಾಯಾಂಗ ಇಲಾಖೆ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಕನಕಪುರ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹೊಸ ನ್ಯಾಯಾಲಯದ ಸಂಕೀರ್ಣವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಶ್ರೀ ವಿಭು ಬಕ್ರೂರವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ES ಇಂದಿರೇಶ್ ವಹಿಸಲಿದ್ದಾರೆ. ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಲೋಕಸಭಾ ಸದಸ್ಯರಾದ CN ಮಂಜುನಾಥ್, ಉಚ್ಚ ನ್ಯಾಯಾಲಯದ ಮಹಾ ಲೇಖನಾಧಿಕಾರಿ KS ಭರತ್ ಕುಮಾರ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ BV ರೇಣುಕಾ, ಕನಕಪುರ ವಕೀಲರ ಸಂಘದ ಅಧ್ಯಕ್ಷರಾದ AC ಚೆನ್ನೇಗೌಡ, ಕಾರ್ಯದರ್ಶಿ CS ನಾರಾಯಣ್, ಕಾರ್ಯಪಾಲಕ ಅಭಿಯಂತರರಾದ HM ಮಹದೇವಪ್ಪ ಸೇರಿದಂತೆ ಕನಕಪುರ ನ್ಯಾಯಾಲಯಗಳ ಎಲ್ಲ ನ್ಯಾಯಮೂರ್ತಿಗಳು, ನ್ಯಾಯವಾದಿಗಳು, ಕಕ್ಷಿದಾರರು ಈ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ವೀಕ್ಷಕರೇ. ಸಂದರ್ಭದಲ್ಲಿ ಕನಕಪುರದಲ್ಲಿ ವಕೀಲರಾಗಿ ಕೆಲಸ ಮಾಡ್ತಕ್ಕಂಥದ್ದು 4 ಜನ ವಕೀಲರು ಪ್ರಾರಂಭ ಮಾಡಿದ್ರು. ಅದರಲ್ಲಿ ಮೊದಲನೆಯವರು ಸೋಮರಾಜು ಅಂತ ಅಂದ್ಬಿಟ್ಟು ರಾಮನಗರದಿಂದ ಅವರು ಬಂದರು.
ನಂತರ ಎರಡನೇದಾಗಿ ವಿ ಮಹದೇವಯ್ಯ ಅಂತ ಅಂದ್ಬಿಟ್ಟು ಅವರೂ ಕೂಡ ಬೆಂಗಳೂರಿಂದ ಬಂದರು. ನಂತರ ಪುಷ್ಪಾದಯ್ಯನವರು ಕೂಡ ರಾಮನಗರದಿಂದ ಬಂದಿದ್ದು. ರಾಮಚಂದ್ರ ಅಂತ ನಾನು ಕೂಡ ವಿ ಮಹದೇವಯ್ಯನವ್ರ ಜೊತೆ ಬೆಂಗಳೂರಿಂದ ಬಂದು ಈ ಅವತ್ತೊಂದು ದಿವಸ ಭಾಗಿಯಾದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ನ್ಯಾಯಾಲಯದಲ್ಲಿ ಸುಮಾರು ಎಲ್ಲ ವಕೀಲರುಗಳು ಕೂಡ ಅವ್ರದ್ದೇ ಆದಂಥ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಸುಮಾರು 250 ವಕೀಲರುಗಳು ಕನಕಪುರ ನ್ಯಾಯಾಲಯದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಂತರ 2000ನೇ ಇಸ್ವಿನಲ್ಲಿ ಹಳೆಯ ಐಬಿನಲ್ಲಿ ಪ್ರಾರಂಭವಾದಂಥ ನ್ಯಾಯಾಲಯದ ಇದನ್ನು ಪ್ರಕರಣಗಳು ನಂತರ ಯಾವುದು ಇದಕ್ಕೆ ತಹಶೀಲ್ದಾರ್ ಆಫೀಸ್ಗೆ ಅದರ ಮೇಲ್ಗಡೆ ಅಲ್ಲಿಗೆ ಐಬಿಯಿಂದ ತಹಶೀಲ್ದಾರ್ ಆಫೀಸ್ಗೆ ವರ್ಗಾವಣೆ ಆಯಿತು. 2000 ಇಸ್ವಿನಲ್ಲಿ ಅಲ್ಲಿ ಹೌಸಿಂಗ್ ಬೋರ್ಡ್ ಹತ್ರ ಅಲ್ಲಿ ಹೊಸ ಕಟ್ಟಡ ಪ್ರಾರಂಭ ಆಗಿ ಅಲ್ಲಿ ನ್ಯಾಯಾಲಯ ಪ್ರಾರಂಭ ಆಯಿತು. ಈಗ 2025ರಲ್ಲಿ ಈಗ ಈ ನ್ಯಾಯಾಲಯ ಸಂಕೀರ್ಣ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಸದುಪಯೋಗ ಎಲ್ಲ ಕಕ್ಷಿದಾರರಿಗೂ ಆಗಬೇಕು ಮತ್ತು ಎಲ್ಲ ವಕೀಲರಿಗೂ ಕೂಡ ಅವ್ರದೇ ಆದಂಥ ಕೆಲಸವನ್ನು ಸೇವೆಯನ್ನು ಈ ಸಾರ್ವಜನಿಕರಿಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಸನ್ಮಾನ್ಯ ಶ್ರೀ ಡಿ ಸಿ ಅವರಾದಂಥ ಶಿವಕುಮಾರ್ ಸಾಹೇಬರು ಮತ್ತು ಎಂ ಪಿ ಸರ್ ಆದಂಥ ಮಾಜಿ ಎಂ ಪಿ ಅವರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ರವರ ಒಂದು ಪರಿಶ್ರಮದಿಂದ ಈ ಒಂದು ಉತ್ಕೃಷ್ಟವಾದ ಕಟ್ಟಡ ನ್ಯಾಯಾಲಯ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅವರಿಗೆ ನಾವು ಎಲ್ಲ ವಕೀಲರ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾವು ಅದನ್ನು ಕೂಡ ಇಷ್ಟಪಡ್ತೇವೆ. ಈ ಒಂದು ಸೇವೆ ಸಾರ್ವಜನಿಕರಿಗೆ ಸದುಪಯೋಗವಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಹೇಳ್ತೀನಿ. ನಮಸ್ಕಾರ. ಕನಕಪುರದಲ್ಲಿ 1982ನೇ ಇಸ್ವಿನಲ್ಲಿ ನ್ಯಾಯಾಲಯ ಪ್ರಾರಂಭವಾಗಿತ್ತು. ಆವಾಗ ನ್ಯಾಯಾಲಯದ ಸ್ವಂತ ಕಟ್ಟಡ ಇರಲಿಲ್ಲ. ಸ್ವಂತ ಕಟ್ಟಡ ಇಲ್ಲದೇ ನ್ಯಾಯಾಲಯ ಬಾಡಿಗೆ ಕಟ್ಟಡದಲ್ಲಿ ನಡ್ಕೊಂಡು ಬರ್ತಾಯಿತ್ತು. ಪ್ರವಾಸಿ ಮಂದಿರದಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಆಯಿತು. ಅನಂತರ ತಾಲೂಕು ಕಚೇರಿಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ನಮ್ಮ ನ್ಯಾಯದ ಸ್ವಂತ ಕಟ್ಟಡ 2000ನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ಯಾವುದೇ ಅನುಕೂಲಗಳಿರಲಿಲ್ಲ. ಅಲ್ಲಿ ಇರ್ತಕ್ಕಂಥ ನ್ಯಾಯಾಲಯದಲ್ಲಿ ಈಗ ಹಾಲಿ 6 ನ್ಯಾಯಾಲಯಗಳು ನಡೀತಾ ಇದೆ. 6 ನ್ಯಾಯಾಲಯಗಳಲ್ಲಿ ಜಿಲ್ಲಾ ನ್ಯಾಯಾಲಯ ನಡೀತಿದ್ದು. ಜಿಲ್ಲಾ ನ್ಯಾಯಾಲಯದಲ್ಲಿ 600 ಕೇಸ್ಗಳಿದೆ. ಒಂದು ಹಿರಿಯ ಶ್ರೇಣಿ ನ್ಯಾಯಾಲಯ ನಡೀತಾ ಇದೆ. ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ 6000 ಕೇಸ್ಗಳಿದೆ. 4 ಕಿರಿಯ ಶ್ರೇಣಿ ನ್ಯಾಯಾಲಯಗಳಿದ್ದು 4 ಕಿರಿಯ ಶ್ರೇಣಿ ನ್ಯಾಯಾಲಯಗಳಲ್ಲಿ ಒಟ್ಟು 11,000 ಪ್ರಕರಣಗಳಿದೆ. ಇಷ್ಟು ಪ್ರಕರಣಗಳನ್ನ ಅಲ್ಲಿ ನಡೆಸಲಿಕ್ಕೆ ಜಾಗ ಕಿಸ್ಕಿಂದಾಗಿತ್ತು. ಸುಮಾರು 40 ವರ್ಷಗಳ ಮೇಲ್ಪಟ್ಟು ಇಲ್ಲಿ ಕನಕಪುರದಲ್ಲಿ ಒಂದು ಒಳ್ಳೆಯ ನ್ಯಾಯಾಲಯ ಕಟ್ಟಡ ಪ್ರಾರಂಭ ಆಗಿದೆ. ಈ ನ್ಯಾಯಾಲಯದ ಕಟ್ಟಡದಲ್ಲಿ ಸುಮಾರು 9 ನ್ಯಾಯಾಲಯ ನಡೆಸುವಂಥ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಎಲ್ಲ ರೀತಿಯ ಅನುಕೂಲಗಳನ್ನ ಸಹ ನ್ಯಾಯಾಲಯದಲ್ಲಿ ಮಾಡಲಾಗಿದೆ. ಈ ನ್ಯಾಯಾಲಯದ ಉದ್ಘಾಟನೆ ನಾಳೆ ದಿನಾಂಕ 14/8/25ರಂದು ಉದ್ಘಾಟನೆಗೊಳ್ತಾ ಇದೆ. ಆ ಉದ್ಘಾಟನೆಯನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗೌರವಾನ್ವಿತ ವಿಭೂಬೊಬ್ರು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಸಹ ಹಾಜರಾಗ್ತಾ ಇದ್ದಾರೆ. ಅದೇ ರೀತಿ ಆಡಳಿತ ನ್ಯಾಯಾಧೀಶರು ಗೌರವಾನ್ವಿತ ES ಇಂದ್ರೇಶ್ರವರು ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ದಾರೆ. ಮತ್ತು ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು, ಸಂಸತ್ ಸದಸ್ಯರಾದಂಥ ಮಂಜುನಾಥ್ರವರು ಮತ್ತು ಲೋಕಾಭಿವೃದ್ಧಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಹೆಚ್ಚಿನ ಕನಕಪುರ ತಾಲೂಕಿನ ಹೆಚ್ಚಿನ ಜನಗಳು ಆಗಮಿಸಿ ಇದನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇನ್ನು ಮುಂದೆ ನಾವು ಇಷ್ಟು ನ್ಯಾಯಾಲಯಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಕನಕಪುರ ತಾಲೂಕಿನ ಜನತೆಗೆ ನ್ಯಾಯ ದೊರಕಿಸಲಿಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ. ಇನ್ನು ಮುಂದೆ ಶೀಘ್ರವಾಗಿ ಪ್ರಕರಣಗಳು ವಿಲೇವಾರಿ ಆಗ್ತವೆ. ಕನಕಪುರದಲ್ಲಿ ಈಗಾಗಲೇ 6 ನ್ಯಾಯಾಲಯ ನಡೀತಾ ಇತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನ್ಯಾಯಾಲಯಗಳು ಸಹ ಪ್ರಾರಂಭ ಆಗ್ತವೆ. ಆದ್ದರಿಂದ ಕನಕಪುರ ತಾಲೂಕಿನ ಜನತೆಗೆ ಶೀಘ್ರವಾಗಿ ನ್ಯಾಯ ದೊರಕುವಂಥ ಅವಕಾಶ ಈ ನ್ಯಾಯಾಲಯ ಪ್ರಾರಂಭ ಆಗ್ತಾ ಇರೋದು ಆಗ್ತದೆ ಅಂತೇಳಿ ನಾನು
ಭಾವಿಸುತ್ತಾ ಹೆಚ್ಚಿನ ತಾಲೂಕಿನ ಜನಸಂಖ್ಯೆ ಕಾರ್ಯಕ್ರಮವನ್ನು ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತು. ನ್ಯಾಯಾಲಯಗಳು ಇದಾಗ್ತವೆ ಅದನ್ನ ಹೇಳಿ. ಇಲ್ಲಿ 9 ನ್ಯಾಯಾಲಯಗಳಿದೆ. 9 ನ್ಯಾಯಾಲಯಗಳಿಗೂ ಸಹ ಕಚೇರಿಗಳು ಮತ್ತು ಮಹಿಳೆಯರಿಗೆ ಸಪ್ರೇಟು ರೂಮ್ಗಳಿದೆ ಮತ್ತು ಮಕ್ಕಳು ಮತ್ತು ಮಹಿಳೆಯರಿಗೆ ಸಪ್ರೇಟು ರೂಮ್ಗಳಿದೆ ಮತ್ತು ರೆಸ್ಟ್ ತೊಗೊಳ್ಳೋಕ್ಕೆ ಸಹ ಸಪ್ರೇಟು ಎಲ್ಲ ಫ್ಲೋರ್ನಲ್ಲೂ ಸೀನಿಯರ್ ಸಿಟಿಜನ್ ಬಂದರೆ ಅವ್ರು ರೆಸ್ಟ್ ತೊಗೊಳ್ಳೋಕ್ಕೆ ವ್ಯವಸ್ಥಿತವಾದ ಚೇರ್ಗಳಾಗಿದೆ, ಅವ್ರಿಗೂ ಸಹ ಅಲ್ಲಿ ಜಾಗ ಇದೆ. ಮತ್ತು ಕಾರಾಗೃಹದಿಂದ ಕರ್ಕೊಂಬರತಕ್ಕಂಥ ಅಪರಾಧಿ ಕೈದಿಗಳಿಗೆ ಅವರಿಗೆ ಸಪ್ರೇಟು ಜೈಲು ವ್ಯವಸ್ಥೆ ಇದೆ. ಎಲ್ಲ ಸರ್ಕಾರಿ ವಕೀಲರಿಗೆ ಮತ್ತು ಪೋಸ್ಟ್ ಆಫೀಸ್ ಇದೆ, ಸರ್ಕಾರಿ ಜಾಗ ಇದೆ, ಪೋಸ್ಟ್ ಆಫೀಸ್ಗೆ ವ್ಯವಸ್ಥೆ ಮಾಡಲಾಗಿದೆ, ಬ್ಯಾಂಕ್ ಸಹ ಇದೆ, ವೈದ್ಯಕೀಯ ಸೌಲಭ್ಯ ಒದಗಿಸಲು ಆಸ್ಪತ್ರೆಗೆ ವ್ಯವಸ್ಥೆ ಮಾಡಲಾಗಿದೆ, ಒಂದು ಬೃಹತ್ ಪ್ರಾಪರ್ಟಿ ರೆಕಾರ್ಡ್ ರೂಮ್ ಸಹ ಇಲ್ಲಿ ಮಾಡಲಾಗಿದೆ. ಅಷ್ಟು 9 ಕೋರ್ಟ್ಗಳಿಗೂ ಆಗುವಂತಹ ರೆಕಾರ್ಡ್ ರೂಮ್ನ ಈ ನ್ಯಾಯಾಲಯದಲ್ಲಿ ಒದಗಿಸಲಾಗಿದೆ. ಈ ನ್ಯಾಯಾಲಯದ ಕಟ್ಟಡ ಸುಮಾರು 38.78 ಕೋಟಿಗಳನ್ನ ವ್ಯಯಿಸಿ ಈ ಕಟ್ಟಡ ಮಾಡಲಾಗಿದೆ. ಈ ಕಟ್ಟಡ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಮತ್ತು ನಮ್ಮ ಮಾಜಿ ಸಂಸದ DK ಸುರೇಶ್ರವರ ಶ್ರಮದಿಂದಾಗಿ ಇಂಥ ಒಂದು ಸುಸಜ್ಜಿತವಾದ ಒಂದು ಒಳ್ಳೆಯ ಕಟ್ಟಡ ನಮ್ಮ ಕನಕಪುರ ತಾಲೂಕಿಗೆ ದೊರಕಿದೆ. ಈ ಕಟ್ಟಡ ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲೆಯಲ್ಲೇ ಅಲ್ಲ ರಾಜ್ಯದಲ್ಲೇ ಇಂಥ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ಅವರು ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಮಾಡಿಸ್ಕೊಟ್ಟಿರೋದು ಅವ್ರಿಗೂ ಸಹ ನಾವು ವಕೀಲರ ಸಂಘದ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅಧ್ಯಕ್ಷ ಇವನ್ ಹಾಕ್ರಿ, ನಂದೇನ್ ಬೇಡ. ದಿನಾಂಕ 14/8/2025ರಂದು ಕನಕಪುರ ನಗರದಲ್ಲಿ ಒಂದು ನ್ಯಾಯಾಲಯದ ಸಂಕೀರ್ಣ ಉದ್ಘಾಟನೆ ಇದ್ದು, ಈ ನ್ಯಾಯಾಲಯದ ಸಂಕೀರ್ಣ ಸುಮಾರು 9 ನ್ಯಾಯಾಲಯಗಳ ಅಂಗಣವನ್ನು ಹೊಂದಿರ್ತದೆ ಮತ್ತು ಇಲ್ಲಿ ಒಂದು ಆಧುನಿಕ ಸುಸಜ್ಜಿತ ಕಟ್ಟಡ ಆಗಿದ್ದು, ಇಲ್ಲಿ ಈಗಾಗಲೇ ನಾವು ಜನಸಂಖ್ಯೆ ಮತ್ತು ಹೊಸ ಕಾನೂನುಗಳ ಅನ್ವಯ ಪ್ರಕರಣಗಳು ಕನಕಪುರದಲ್ಲಿ ಈಗಾಗಲೇ 15,000 ಕೇಸಸ್ ಇದೆ. ಹಿಂದೆ ಕನಕಪುರದಲ್ಲಿ ಒಂದು ನ್ಯಾಯಾಲಯ ಸ್ಥಾಪನೆ ಇತ್ತು. ತದನಂತರ ದಿನ ಕಳೆದಂತೆ 6 ನ್ಯಾಯಾಲಯಗಳು ಈಗ ಆಲ್ರೆಡಿ ಫಂಕ್ಷನ್ ಮಾಡ್ತಾ ಇದೆ. ಈ 6 ನ್ಯಾಯಾಲಯಗಳು ಸಹ 12 ನ್ಯಾಯಾಲಯಗಳು ಆದರೂ ಸಹ ಈ ಪ್ರಕರಣಗಳು ಮುಗಿಯುವಂಥ ಒಂದು ಸೂಚನೆ ಇರಲಿಲ್ಲ. ಆದರೂ ಸಹ ಈಗ ಈ ಸುದೀರ್ಘ ಕಾಲದಲ್ಲಿ 9 ನ್ಯಾಯಾಲಯಗಳ ಒಂದು ಪ್ರಾಂಗಣ ಇರೋದ್ರಿಂದ ಇನ್ನು 3 ಜನ ಜಡ್ಜಸ್ ಬರುವಂಥ ಒಂದು ಸಾಧ್ಯತೆ ಇರುತ್ತದೆ. ಈ ನ್ಯಾಯಾಲಯದ ಕಟ್ಟಡವು ಸಾರ್ವಜನಿಕರಿಗೆ ಮತ್ತು ಕಕ್ಷಿದಾರರಿಗೆ ಮತ್ತು ವಕೀಲರಿಗೆ ಒಂದು ಆಧುನಿಕತೆಯತ್ತ ಕರ್ಕೊಂಡು ಹೋಗಿ ಮತ್ತು ಕಕ್ಷಿದಾರರಿಗೆ ಒಂದು ಶೀಘ್ರವಾಗಿ ನ್ಯಾಯ ಕೊಡುವಂಥ ಒಂದು ಸಂಭವ ಇರುತ್ತದೆ. ಅದರಿಂದ ಏನು ಕಟ್ಟಡ ಇದೆ, ಈ ಕಟ್ಟಡ ಒಂದು ನಮ್ಮ ಕರ್ನಾಟಕ ರಾಜ್ಯದ ತಾಲೂಕಿನ ಹಂತದಲ್ಲಿ ಒಂದು ಸುಸಜ್ಜಿತ ಕಟ್ಟಡ, ನಮ್ಮ ನಂಬರ್ 1 ಕಟ್ಟಡ ಆಗಿದೆ. ಇದಕ್ಕೆ ಸಹಕರಿಸಿದ್ದ ಎಲ್ಲ ನ್ಯಾಯಾಂಗ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರಾಗೂ DCM ಆದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗಗಳಿಗೂ ಈ ಮೂಲಕ ಒಂದು ವಂದನೆಗಳನ್ನ ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಆಯ್ತು, ಈಗ ಮಾತಾಡ್ತೀರಾ? ನ್ಯಾಯಾಲಯದ ಉದ್ಘಾಟನೆ ಏನಾಗ್ತಾ ಇದೆಯೋ, ಈ ಹೊಸ ನ್ಯಾಯಾಲಯದ ಕಟ್ಟಡ ಉದ್ಘಾಟನೆ ಆಗುವಂಥ ಈ ಸಂದರ್ಭದಲ್ಲಿ ಅಲ್ಲಿದ್ದಂಥ ಒಂದು ಕಿಷ್ಕಿಂದೆ ಜಾಗ ಆಯಿತು. ಈಗ ಟೋಟಲಿ ನಮ್ಮದು ಒಂದು 17-18 ಸಾವಿರ ಕೇಸ್ ಇದೆ. ಅಲ್ಲಿ ಕಕ್ಷಿದಾರರು ಸಹ ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಭಾಳ ಅನಾನುಕೂಲ ಇತ್ತು ಮತ್ತು ಮೂಲಭೂತ ಸೌಕರ್ಯಗಳನ್ನು ಆ ಕಟ್ಟಡದಲ್ಲಿ ನಮಗಿರಲಿಲ್ಲ. ಆದರೆ ಈಗ ಈ ಹೊಸ ಕಟ್ಟಡದಲ್ಲಿ ಆಧುನಿಕತೆಯಿಂದ ಕೂಡಿರುವಂಥ ಒಂದು ಕಟ್ಟಡ ಆಗಿದೆ. ಪ್ರತಿಯೊಂದನ್ನು ಸಹ ಇಲ್ಲಿ ನಾವು ಅನುಭವಿಸ್ಬೋದು ಮತ್ತು ಪ್ರತಿಯೊಬ್ಬ ಕಕ್ಷಿದಾರನಿಗೂ ಸಹ ಅನುಕೂಲ ಆಗುತ್ತೆ. ಆ ಒಂದು ದೃಷ್ಟಿಯಲ್ಲಿ ಈ ಕಟ್ಟಡದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮತ್ತು ತ್ವರಿತಗತಿಯಲ್ಲಿ ನ್ಯಾಯವನ್ನು ಒದಗಿಸಲಿಕ್ಕೂ ವಕೀಲರಿಗೂ ಸಹ ಸಹಕಾರಿಯಾಗುತ್ತೆ ಮತ್ತು ನ್ಯಾಯಾಲಯಕ್ಕೂ ಸಹಕಾರಿಯಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಏನು ಈ ಕಟ್ಟಡ ಇದೆಯೋ, ಹೊಸ ಕಟ್ಟಡ ಸುಮಾರು ಒಂದು 9 ವರ್ಷ 2017ರಿಂದ ಪ್ರಾರಂಭ ಆಗಿ ಈ ಕಟ್ಟಡದ ಶಂಕುಸ್ಥಾಪನೆಗೆ ಪ್ರಾರಂಭ ಆಗಿ
ಆ ಪ್ಲ್ಯಾನ್ ಅಪ್ರೂವಲ್ ಆಗಿ 2017ರಲ್ಲಿ ಅಪ್ರೂವಲ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ 2019ರಲ್ಲಿ ಶಂಕುಸ್ಥಾಪನೆ ಆಯಿತು. ಈಗ 2025ರಲ್ಲಿ ಈ ಕಟ್ಟಡವನ್ನು ಉದ್ಘಾಟನೆ ಆಗ್ತಾಯಿದೆ. ನಮ್ಮ ಎಲ್ಲ ವಕೀಲರಿಗೂ ಬಹಳ ಸಂತೋಷ. ತನ್ನದೇ ಮನೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸಂಭ್ರಮದಲ್ಲಿ ಎಲ್ಲ ವಕೀಲರು ಸಹ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಕಂಡ್ರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ವ್ಯವಸ್ಥೆನೂ ಇಲ್ಲಿರೋದ್ರಿಂದ ನಮಗೆ ಭಾಳ ಸಂತೋಷ ಆಗ್ತದೆ. ಮತ್ತು ಈ ಕಟ್ಟಡ ಆದದ್ದು ಕಕ್ಷಿದಾರರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟ. ನಮ್ಮ ಕನಕಪುರ, ನಮ್ಮ ನ್ಯಾಯಾಲಯ, ನಮ್ಮ ಹೆಮ್ಮೆ. ವಿಜಯ್ ಕುಮಾರಿ, ಕನಕಪುರ. ವಿಶಾಲವಾಗಿ ಕಟ್ಟಿಸಿರುವಂತಹ ಈ ನ್ಯಾಯಾಲಯದ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮಗೆ ಮುಂಚೆ ಇದ್ದಿದ್ದ ನ್ಯಾಯಾಲಯಕ್ಕಿಂತಲೂ ಇಲ್ಲಿ ಸುಸಜ್ಜಿತವಾದಂತಹ ಮಹಿಳಾ ಕೊಠಡಿ ಇದೆ. ಮತ್ತು ನ್ಯಾಯಾಲಯಗಳೆಲ್ಲವೂ ಸಹ ವಿಶಾಲವಾಗಿದ್ದಾವೆ. ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಶೌಚಾಲಯಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ. ಅದ್ರ ಬಗ್ಗೆನೂ ಖುಷಿ ಇದೆ. ಇಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾನು 96ರಲ್ಲಿ ಈ ಬಾರಿ ಬಂದೆ. ವಕೀಲರಾಗಿ ವೃತ್ತಿನ ಪ್ರಾರಂಭ ಮಾಡಿದ್ದೀವಿ. 98ರಿಂದ 2000ವರೆಗೆ ನಾನು ಈ ವಕೀಲ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀವಿ. ಆ ಸಮಯದಲ್ಲಿ 2000ರಲ್ಲಿ ನ್ಯಾಯಾಲಯ ಹೌಸಿಂಗ್ ಬೋರ್ಡ್ ಹತ್ರ ಪ್ರಾರಂಭ ಆಯಿತು. ಇವಾಗ ಅದು 25 ವರ್ಷ ಕಳೆಯಿತು. 25 ವರ್ಷ ಕಳೆದ ನಂತರ ಒಂದು ಕೋರ್ಟ್ಗೆ ನಾವು ನ್ಯಾಯಾಲಯನ ಸ್ಟಾರ್ಟ್ ಮಾಡಿದ್ದಲ್ಲಿ, ಒಂದು ಸಿಂಗಲ್ ಕೋರ್ಟ್ಗೆ ನ್ಯಾಯಾಲಯ ಸ್ಟಾರ್ಟ್ ಮಾಡಿದ್ದು. ಇವತ್ತು 6 ನ್ಯಾಯಾಲಯಗಳು ಪ್ರಾರಂಭವಾಗಿವೆ. ಫಂಕ್ಷನ್ ನಡೀತಾ ಇದೆ 6 ನ್ಯಾಯಾಲಯಗಳದ್ದು. ಮತ್ತು ಒಂದು ನ್ಯಾಯಾಲಯಕ್ಕೆ ಅದನ್ನು ಪ್ರಾರಂಭ ಮಾಡಿ ಇವಾಗ 6 ನ್ಯಾಯಾಲಯಗಳಾಗಿರುವಾಗ ಅದು ಒತ್ತಡ ಜಾಸ್ತಿಯಾಗಿ ಜನ ಮತ್ತು ಕಕ್ಷಿದಾರರಿಗೆ ಜಾಗ ಸಾಲದೆ, ಓಡಾಡೋಕ್ಕಾಗದೆ, ಮತ್ತು ವಕೀಲರು ಕೂಡ ಓಡಾಡೋಕ್ಕಾಗದೆ ಭಾಳ ಇಕ್ಕಟ್ಟಿನಿಂದ ಪರಿಸ್ಥಿತಿಯಿಂದ ಇತ್ತು. ಈಗ 2025ರಲ್ಲಿ ನಾವು ಹೊಸ ಕಟ್ಟಡ ನ್ಯಾಯಾಲಯಕ್ಕೆ ಬರ್ತಾಯಿದ್ದೀವಿ. ಭಾಳ ಸಂತೋಷದ ವಿಚಾರ. ಇವಾಗ ಎಲ್ಲ ಕೋರ್ಟ್ಗಳು ವಿಶಾಲವಾಗಿದೆ, ಸೊಫಿಸ್ಟಿಕೇಟೆಡ್ ಆಗಿದೆ. ಎಲ್ಲ ಥರ ಅನುಕೂಲ ಕಕ್ಷಿದಾರರಿಗೆ, ವಕೀಲರಿಗೆ, ಪ್ರತಿಯೊಬ್ಬರಿಗೂ ಅನುಕೂಲವಾಗಿದೆ. ಆದ್ದರಿಂದ ಇಂಥ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಈ ನ್ಯಾಯಾಲಯನ ಪ್ರಾರಂಭ ಮಾಡೋದ್ರಲ್ಲಿ ಭಾಳ ಖುಷಿ ತರ್ತಾ ಇದೆ, ಸಂತೋಷ. ಸೊ ನಾಳೆ ನಮ್ಮ ನ್ಯಾಯಾಲಯ, ಹೊಸ ನ್ಯಾಯಾಲಯ ಪ್ರಾರಂಭ ಆಗ್ತಾಯಿದೆ. ಅದರಿಂದ ನಮಗೆ ಆ ಒಂದು ಸಂತೋಷ ಹೇಳಕ್ಕಿದ್ದು. ನಮ್ಮ ಕೋರ್ಟು ಈ ರೀತಿ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಸುಗಮವಾಗಿದೆ, ಚೆನ್ನಾಗಿದೆ. ಗಣ್ಯ ವ್ಯಕ್ತಿಗಳಿಗೆ, ಎಲ್ಲ ಬರುವಂಥ ಕಕ್ಷಿದಾರರಿಗೆ, ವಕೀಲರಿಗೆ ಮತ್ತು ಎಲ್ಲರಿಗೂ ಇದು ಒಂದು ಸುಸಜ್ಜಿತವಾದ ನ್ಯಾಯಾಲಯದ ಕಟ್ಟಡ ಅಂತ ಹೇಳಿ ನನ್ನನ್ನು ಮಾತನ್ನ ಮುಗಿಸ್ತೀನಿ. ಭಾಳ ಸಂತೋಷ. ಮತ್ತು ಈ ನ್ಯಾಯಾಲಯ ಪ್ರಾರಂಭ ಆಗ್ತಾ ಇರೋದು ನಾಳೆ ಭಾರಿ ಸಂತೋಷದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ.